ಕಾವೇರಿ ಜಲನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜೀವನದಿ ಕಾವೇರಿ ಅಪಾಯದ ಮಟ್ಟವನ್ನು ಮೀರಿ ಕೂಡ ಹರಿತಾ ಇರುವಂಥದ್ದು. ನದಿ ತಟದಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಪ್ರಮುಖವಾಗಿ ಕಾವೇರಿಯ ನದಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಾನಿವಾಗ ಆ ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದ ದೃಶ್ಯ ಏನು ಕಾಣ್ತಾ ಇದೆ, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಈ ಒಂದು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಇದೀಗ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ಕಾವೇರಿ ನದಿಯ ತಟದಲ್ಲಿಯೇ ಈ ಒಂದು ಆಶ್ರಮ ಇರುವಂಥದ್ದು. ಸಾಕಷ್ಟು ಸಿಬ್ಬಂದಿಗಳಾಗಿರ್ಬೋದು, ಜನರು ಕೂಡ ಈ ಒಂದು ಆಶ್ರಮಕ್ಕೆ ಬಂದು ಹೋಗ್ತಾರೆ. ಆದರೆ ಕಾವೇರಿ ನದಿಗೆ KRS ಜಲಾಶಯದಿಂದ 1,30,000 ಕ್ಯೂಸೆಸ್ ನೀರನ್ನು ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ನದಿಯ ನೀರು ಈ ಒಂದು ಆಶ್ರಮಕ್ಕೆ ನುಗ್ಗಿದೆ. ಸಂಪೂರ್ಣವಾಗಿ ಆ ಒಂದು ಆಶ್ರಮ ನೀರಿನಿಂದ ಜಲಾವೃತವಾದರೆ ಆಶ್ರಮದ ಮುಂಭಾಗದಲ್ಲಿರುವಂಥ ಸಾಕಷ್ಟು ತೆಂಗಿನ ಮರಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತವಾಗಿದೆ. ದೃಶ್ಯದಲ್ಲಿ ನೋಡಬಹುದು, ಆಶ್ರಮದ ಮುಂಭಾಗವೇ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಹೋಗ್ತಾ ಇರುವಂಥದ್ದು. ಯಾರೊಬ್ಬರೂ ಕೂಡ ಒಳಭಾಗಕ್ಕೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಶ್ರಮದ ಒಳಗೂ ಕೂಡ ನೀರು ನುಗ್ತಾ ಇರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಆಶ್ರಮವನ್ನು ಬಂದ್ ಮಾಡಿರುವಂಥದ್ದು. ಅಂದರೆ ಪ್ರತಿನಿತ್ಯ ಸಾಕಷ್ಟು ಜನರು ಇಲ್ಲಿಗೆ ಬಂದು ಹೋಗ್ತಾರೆ. ಆದರೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಅಪಾರ ಪ್ರಮಾಣದ ನೀರನ್ನು KRS ಜಲಾಶಯದಿಂದ ಜೀವನದಿ ಕಾವೇರಿಗೂ ಕೂಡ ಹರಿಬಿಟ್ಟಿರುವಂಥದ್ದು. ಸಾಕಷ್ಟು ನದಿ ತಟದಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದ್ದರೆ ಮತ್ತೊಂದು ಕಡೆ ಆಶ್ರಮ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ಇಲ್ಲಿ ಯಾರೊಬ್ಬರಿಗೂ ಕೂಡ ಒಳಭಾಗಕ್ಕೆ ತೆರಳದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿರೋದು. ಮತ್ತಷ್ಟು ನೀರಿನ ಹರಿವು ಹೆಚ್ಚಳ ಆಗುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಆಶ್ರಮವನ್ನು ಈಗ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಮುಂಭಾಗದ ಮುಂಭಾಗದ ಮರಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತ ಆಗಿದೆ. ಈ ಒಂದು ಆಶ್ರಮದ ಮುಂಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಸದ್ಯದ ಮಟ್ಟಿಗೆ ಸಾಕಷ್ಟು ಸಂಕಷ್ಟವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಒಟ್ಟಾರೆ ಕಾವೇರಿ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಹರಿತಾ ಇರೋದ್ರಿಂದ ಈ ಒಂದು ರಾಮಕೃಷ್ಣ ಆಶ್ರಮ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.